ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ಮುಖ್ಯ ಸುದ್ದಿಯಲ್ಲಿ ಒಂದು ಗಂಭೀರ ಎಚ್ಚರಿಕೆ ಇದೆ. ರೈತರು ಬೆಳೆಗಳ ಕಳೆ ನಿಯಂತ್ರಣಕ್ಕಾಗಿ ವ್ಯಾಪಕವಾಗಿ ಬಳಸುತ್ತಿರುವ ಕಳೆನಾಶಕಗಳು ಇಂದು ಭೂಮಿಯ ಜೀವಾಳವನ್ನೇ ಹಾಳು ಮಾಡುತ್ತಿದೆ ಎಂದು ಪರಿಣಿತರ ಎಚ್ಚರಿಕೆ. ರೈತರು ತಮ್ಮ ಹೊಲಗಳಲ್ಲಿ ಬೇಡವಾದ ಸಸ್ಯ ನಿಯಂತ್ರಣಕ್ಕೆ ಯಥೇಚ್ಛವಾಗಿ ಕಳೆನಾಶಕಗಳನ್ನು ಬಳಸುತ್ತಿರುವುದು ಭೂಮಿಗೆ ಮಾತ್ರವಲ್ಲ, ಪರಿಸರ, ಜಾನುವಾರು ಹಾಗೂ ಮಾನವನಿಗೂ ಕಂಟಕವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆದಿರುವ ಬೇಡವಾದ ಸಸ್ಯವನ್ನು ಒಣಗಿಸಲು ಅಪಾಯಕಾರಿ ಎಂಡೋಸಲ್ಫಾನ್ ಜಾತಿಯ ಅಥವಾ ಎಂಡೋಸಲ್ಫಾನ್ಗಿಂತ ಹೆಚ್ಚು ರಾಸಾಯನಿಕಗಳನ್ನು ಹೊಂದಿರುವ ಕಳೆನಾಶಕಗಳನ್ನು ರೈತರು ಬಳಕೆ ಮಾಡುತ್ತಿರುವುದು ದುಃಖದ ಸಂಗತಿ. ಇದರಿಂದ ಮಣ್ಣಿನ ಸತ್ವ ಶಕ್ತಿ ಕುಗ್ಗಿ ಮುಂದಿನ ಪೀಳಿಗೆ ಬೆಳೆಗಾರಿಕೆಗೆ ದೊಡ್ಡ ಹೊಡೆತ ಬೀಳುವ ಭೀತಿ ಎದುರಾಗಿದೆ. ಇದರಿಂದ ಬೆಳೆಯುವ ಬೆಳೆಗಳು ಸಹ ಒಣಗಿ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಎಂಡೋಸಲ್ಫಾನ್ ಅಂತಹ ಕಳೆನಾಶಕ ಬಳಸಿ ಪ್ರಮುಖ ಬೆಳೆಯಾದ ಆಲೂಗೆಡ್ಡೆ ಕೂಡ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಹೊಲದಲ್ಲಿ ಹುಟ್ಟಿ ಬೆಳೆಯುವ ಎಲ್ಲ ಬಗೆಯ ಕಿರುಕಸಗಳನ್ನು ಕಳೆನಾಶಕ ಬಳಸಿ ಕೊಲ್ಲಲಾಗುತ್ತಿದೆ. ಕೀಟನಾಶಕ ಕೇವಲ ಸಸ್ಯಕ್ಕೆ ಅಂಟುವ ಸೂಕ್ಷ್ಮಾಣು ಜೀವಿಗಳನ್ನು ಮಾತ್ರ ಕೊಂದು ಸಸ್ಯವನ್ನು ಉಳಿಸಲಿದೆ. ಆದರೆ ಕಳೆನಾಶಕ ಇಡೀ ಸಸ್ಯವನ್ನೇ ಕೊಂದು ಸುಟ್ಟು ಹಾಕಿಬಿಡುತ್ತಿದೆ. ಇಂತಹ ವಿಷಪೂರಿತ ಔಷಧಿಗಳು ಮನುಷ್ಯನ ದೇಹ ಸೇರಿ ಕ್ಯಾನ್ಸರ್, ಸಣ್ಣ ಮಕ್ಕಳಿಗೆ ಮೈತುರಿಕೆ, ಬುದ್ಧಿಮಾಂದ್ಯತೆ, ಚರ್ಮದ ಕಾಯಿಲೆ, ದೊಡ್ಡವರಲ್ಲಿ ಬಂಜೆತನ ತರಲಿದೆ. ಗುಬ್ಬಿ, ಪಾರಿವಾಳ ಸೇರಿದಂತೆ ಇತರ ಪಕ್ಷಿ ಸಂಕುಲಕ್ಕೂ ಕಂಟಕವಾಗಲಿದೆ. ರೈತರು ಹೇಳುವಂತೆ ತಕ್ಷಣದ ಲಾಭಕ್ಕಾಗಿ ಈ ಕಳೆನಾಶಕಗಳು ಸಹಾಯಕ, ಆದರೆ ದೀರ್ಘಾವಧಿಯಲ್ಲಿ ಮಣ್ಣಿನ ಜೀವಸತ್ವ ನಾಶವಾಗುತ್ತಿದೆ, ಮಣ್ಣು ಬರಡಾಗುತ್ತಿದೆ ಎಂದು ಕೆಲವರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ಮನುಷ್ಯ ಸತ್ತರೆ ಭೂಮಿಗೆ ಹೋಗ್ತಾನೆ, ಆದರೆ ಭೂಮಿನೇ ಸತ್ತರೆ ಮನುಕುಲನೇ ನಾಶವಾಗುತ್ತೆ, ಒಂದು ಪ್ರಾಣಿ ಸಂಕುಲ ನಾಶ ಆಗುತ್ತೆ. ಯಾವತ್ತೂ ಅದನ್ನೊಂದು ತಿಳ್ಕೊಳ್ಳಿ. ಇವತ್ತು ಮನುಷ್ಯ ಸತ್ತರೆ ಭೂಮಿಗೆ ಹೋಗ್ತಾರೆ, ಭೂಮಿನೇ ನಾವು ಸಾಯಿಸ್ತಾ ಇದ್ವಿ. ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಪ್ರಾಣಿ ಸಂಕುಲ ಪ್ರತಿಯೊಂದು ಮುಂದಕ್ಕೆ ನಾಶವಾಗ್ತವೆ. ಇವತ್ತು 8 ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಸರ್. ಏನಕ್ಕೆ ಅಂದರೆ ಮೇಯ್ನ್ ಕಾರಣ ನಾವು ತಿನ್ನೋ ಆಹಾರದಲ್ಲಿ. ಇವತ್ತು ಅಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಾಯಿದ್ದಾವೆ ಅಂದರೆ ನಾವು ತಿನ್ನೋ ಆಹಾರದಲ್ಲಿ. ಎಲ್ಲ ವ್ಯಾಯಾಮ ಮಾಡ್ತಾರೆ, ಅವರು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅವ್ರು ತಿನ್ನೋ ಆಹಾರನೇ ಸರಿ ಇಲ್ಲ ಅಂದರೆ ಇನ್ನೇನಾಗುತ್ತೆ? ಮುಂದಕ್ಕೆ ನಾವು ಬದುಕೋದಕ್ಕೂ ಕಷ್ಟ ಆಗುತ್ತೆ. ನಾವು ರೈತರು ಒಬ್ಬರಲ್ಲ, ಪ್ರತಿಯೊಬ್ಬರೂ ಪ್ರಾಣಿಗಳು ಸಹ ಬದುಕಲ್ಲ. ಆ ಸ್ಥಿತಿಗೆ ತಂದಿಡ್ತಾರೆ ಸರ್. ಇವತ್ತು ಹಂಗಾಗಿದೆ, ಹಂಗೆ ಮಾಡ್ತಾಯಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ ಸರ್. ಜೋಳದಕ್ಕೆ ಪ್ರತಿಯೊಂದಕ್ಕೂ ಕಳೆನಾಶಕ ಬರ್ತಾಯಿದೆ ಸರ್. ಕಳೆನಾಶಕದಲ್ಲಿ ಮೊದಲು ಆಲೂಗೆಡ್ಡೆ ಹೋಯ್ತು, ಇವಾಗ ಅಂತೂ ಫುಲ್ ಎಲ್ಲ ಕೆಂಪು ರೋಗ, ಕೊಳೆ ರೋಗ ಜೋಳಕ್ಕೂ ಬಂದಿದೆ. ಜೋಳನೂ ಮತ್ತೆ ಅದು ಮುಕ್ತಾಯ ಆಗುತ್ತೆ ಸರ್. ಅದು ಇವತ್ತಿನ ಒಂದು ಎಲ್ಲ ಬೆಳೆಗೂ ಜೋಳನೇ ಮುಖ್ಯ, ಎಲ್ಲ ಆಹಾರಕ್ಕೂ ಜೋಳನೇ ಮುಖ್ಯ. ಇವಾಗ ಅರ್ಧ ಜೋಳ ಹೋಗಿದೆ ಕಳೆನಾಶಕದಲ್ಲೇ, ಮೇಯ್ನ್ ಕಳೆನಾಶಕದಿಂದಲೇ ಹೋಗಿರೋದು. ಬಂದರೆ ಭೂಮಿಲಿ ಇಲ್ಲ ಸರ್, ಸತ್ವಾಂಶ ಇಲ್ಲ. ಅದಕ್ಕೆ ಅದೇನಾಗುತ್ತೆ ಅಂದರೆ ಕೊಳೆ ರೋಗಗಳು ಭೂಮಿಲೇ ಉತ್ಪತ್ತಿ ಆಗ್ತವೆ, ಕೆಟ್ಟ ಕ್ರಿಮಿಗಳಿರ್ತವೆ, ಅದಕ್ಕೆ ಬೇಕಾಗಿದ್ದೆಲ್ಲ ಸತ್ತೋಗ್ತವೆ. ಹಂಗಾಗಿ ಎಲ್ಲ ನಾಶವಾಗ್ತದೆ. ಭೂಮಿ ಅಂತೂ ನಾಶವಾದರೆ ಪ್ರಪಂಚದಲ್ಲಿ ಯಾರೂ ಬದುಕಲ್ಲ. ಸಾವಯವ ಕೃಷಿಗೋನ ಉಪಯೋಗಿಸ್ಬೇಕು. ಕೆಮಿಕಲ್ಸು, ರಾಸಾಯನಿಕ ಗೊಬ್ಬರಗಳನ್ನು ಕಮ್ಮಿ ಮಾಡಬೇಕು. ಸಾವಯವ ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಈ ಥರದ ಗೊಬ್ಬರ ಹಾಕಿ ಬೆಳೆದು ಔಷಧಿನೇ ಇಲ್ದಲೆ ನಮ್ಮ ತಾತಾರೆಲ್ಲ ಬೆಳೆಯೋರು ನಾವು ಔಷಧಿನೇ ಹೊಡೆದಿಲ್ಲ ಅಂತ. ಈಗ ಔಷಧಿ ಹೊಡಿಲ್ಲ ಅಂದರೆ ಏನೂ ಬರೋಲ್ಲ. ಆ ಔಷಧಿ ಹೊಡೆದಿದ್ದು ನಾವು ದುಡ್ಡು ಸಹ ಸಿಗೋಲ್ಲ ಸರ್. ನಾವು ಶುಂಠಿ ಹಾಕಿದ್ವಿ, ಆ ಶುಂಠಿ ಔಷಧಿಯವ್ರಿಗೆ ದುಡ್ಡು ಕೊಟ್ಟಿಲ್ಲ, ಸಾಲ ಮಾಡಿದ್ವಿ. ನಿಜವಾಗ್ಲೂ ಹಿಂಗೆ ಆದರೆ ಶುಂಠಿನೂ ಹಾಳಾಗಿದೆ, ಈ ಸೌತೆ ಗಿಡನೂ ಹಾಳಾಗಿದೆ. ನಮ್ದು ಅಲ್ಲಿ ಮೂಲಂಗಿ, ಆ ಮೂಲಂಗಿನೂ ಸಹ ಅದು ಕೊಳೆ ರೋಗ ಬಂದಿದೆ, ಅದು ರೋಗ ಆಗಿದೆ. ಈಗಾದರೆ ನಾವು ಏನು ಮಾಡೋದು ಒಂದೂ ಗೊತ್ತಿಲ್ಲ. ಇದಕ್ಕೆಲ್ಲ ಮೇಯ್ನು ನಾವು ಮಾಡ್ತಾ ಇರೋದು ಪದ್ಧತಿ, ನಾವು ಅನಿಸ್ತಾ ಇರೋಂಥ ಒಂದು ಕೃಷಿ ಇದೆಯಲ್ಲ, ಅದು ತಪ್ಪು. ಅದು ನಾವು ಯಾವುದೇ ಕಾರಣಕ್ಕೂ ಸಾವಯವ ಕೃಷಿನ ಮಾಡಬೇಕು. ಒಂದು ಮಾದರಿಯಾಗಿ ಜನಗಳಿಗೆ ಇದನ್ನು ಸರ್ಕಾರ ಒಂದು ತಿಳ್ಕೊಂಡು ಜನಗಳಿಗೆ ಏನು ಮಾಡಬೇಕು ಅಂದರೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ಅದಕ್ಕೋಸ್ಕರ ನೀವು ಇದನ್ನು ಮಾಡಬೇಡಿ, ಇದನ್ನು ಬಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ಹೇಳ್ಬೇಕು. ಅವರು ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ಬೇಕು. ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ, ಒಂದು ಸ್ವಲ್ಪ ತುಂಬಾ ಅವರಿಗೆ ಎಂಕರೇಜ್ ಮಾಡಿದರೆ ಉತ್ತಮ ಆಗುತ್ತೆ ಸರ್. ಇಲ್ಲ, ಔಷಧಿ ಹೊಡೆದಂಗೆ ಭೂಮಿ ಮೇಲೆ ಕೂತಿರುತ್ತೆ, ಮತ್ತೆ ಆ ಪೈರು ಮಾಡಿದರೆ ಮತ್ತೆ ಅದು ಹಂಗೆ ಕಳೆನಾಶಕ ಹಂಗೆ ಬರುತ್ತೆ ರೋಗ. ದನಿನ ಗೊಬ್ಬರ ಹಾಕಿದ್ರೆ ಏನೂ ಆಗಲ್ಲ. ಇದು ಬೀಜನೇ ಸರಿ ಗೊತ್ತಿಲ್ವಲ್ಲ. ಈ ಸರಿ 5 ವರ್ಷ ಆಯ್ತು, 5 ವರ್ಷದಿಂದ ಇದೇ ಹಿಂಗೆ ಆಯ್ತು. ಅದು ಒಂದು 4-5 ವರ್ಷ ಆಯ್ತು ನಮ್ಮ ರೋಗ ಬರೋಕ್ಕೆ ಹಿಡ್ದು ಆಲೂಗೆಡ್ಡೆಗೂ. ಫಸ್ಟ್ ಸ್ಟಾರ್ಟಿಂಗ್ ನಾವು 10 ವರ್ಷ ಆಯಿತು ಬೆಳೆ ಮಾಡೋಕ್ಕೆ ಹಿಡ್ದು. 5 ವರ್ಷದಿಂದ ಏನಿಲ್ಲ, ಯಾವ ರೋಗ ಇಲ್ಲ, ಏನು ಕಳೆನಾಶಕ ಏನಿಲ್ಲ ಭೂಮಿಗೆ. ಬರೀ ಅರ್ತೆಯರ್ಗೂ ಬರೀ ಜೋಳ ಹಾಕು ಅಷ್ಟೇ. ನೇಗಿಲು ಹೊಡೆದ್ರೆ ಮುಗ್ದೇ ಹೋಯ್ತು. ಈ ಸರಿ ಮೆಡಿಸಿನ್ ಅಂತೆ, ಆಲೂಗೆಡ್ಡೆ ಬೀಜ ಬತ್ತೆ ಸರಿಯಾಗಿ ಮೆಡಿಸಿನ್ ಅಂತ. ಅದಕ್ಕೆ 4 ಸಲ, 1 ಸಲ 2 ಸಲ 4 ಸಲ ಔಷಧಿ ಹೊಡೆದ್ರೆ ಕಂಟ್ರೋಲೇ ಆಗೋಲ್ಲ. ಅದು ತಿಲ್ದಲೆಯ ಟ್ಯಾಕ್ಟ್ರುಗಳಿಗೆ ಬೆಳೆ ಹಾಕ್ತಾರೆ. ಮತ್ತು ಅದು ಏನಾಗುತ್ತೆ ಅಂತಂದರೆ ಅರ್ಥ ಬೇಸಾಯ ಮಾಡಲ್ಲ. ಆಲೂಗೆಡ್ಡೆಲ್ಲೂ ಅದೇ ಥರ ಆಯಿತು. ಆಲೂಗೆಡ್ಡೆನೂ
ರೋಗ ಬಂದು ಹೋಯ್ತು. ಈಗಲೂ ಕೂಡ ಜೋಳ ಔಷಧಿ ಸಿಂಪಡಿಸ್ತಾರೆ, ಪ್ರತಿಯೊಂದಕ್ಕೂ ಕಳೆನಾಶಕ ಔಷಧಿ ಸಿಂಪಡಿಸ್ತಾರೆ. ಕಳೆನಾಶಕ ಮಾಡಿದಷ್ಟು ಭೂಮಿ ಸತ್ವಾಂಶ ಕಳ್ಕೊಳ್ತಾ ಇದೆ. ಬೆಳೆಗಳು ಯಾವುದೂ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ. ಕಳೆನಾಶಕದಿಂದ ಕೀಟನಾಶಕದಿಂದ ಬೆಳೆಗಳು ಸರ್ವನಾಶ ಆಗ್ತಾಯಿದ್ದಾವೆ. ಸಾವಯವ ಕೃಷಿಗೆ ಯಾರು ಒತ್ತು ಕೊಟ್ಟು ಯಾವ ರೈತ ಒಳ್ಳೆ ಇದರಲ್ಲಿ ಮಾಡಬೇಕು ಅಂದರೆ ಸಾವಯವ ಕೃಷಿ ಮಾಡಿದಂಥ ರೈತ ಮಾತ್ರ ಇವತ್ತು ಒಳ್ಳೆಯದಾಗಿ ಬದುಕೋಕ್ಕೆ ಕಾರಣ. ಸುಮ್ಮನೆ ಇಲ್ಲ ಬೇಕಾಬಿಟ್ಟು ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಕಳೆನಾಶಕನ ಜಮೀನೆಲ್ಲ ಸಿಂಪಡಿಸಿ ಎಲ್ಲ ಸತ್ವಾಂಶನೂ ಕಳ್ಕೊಂಡಿದೆ. ಮಣ್ಣಿನ ಸತ್ವಾಂಶನ ಮಣ್ಣಿನ ಗುಣನೇ ಕಳ್ಕೊಂಡಿದೆ. ಅದು ಸತ್ತೋಗಿದೆ. ಕಳೆನಾಶಕ ಭೂಮಿ ಸಿಂಪಡಿಸಿ ಭೂಮಿ ಸತ್ತೋಗಿದೆ. ದಯವಿಟ್ಟು ರೈತರುಗಳು ಕಳೆನಾಶಕನ ಆದಷ್ಟು ಕಡಿಮೆ ಮಾಡಿ, ತುಂಬಾ ಕಡಿಮೆ ಮಾಡಿ, 100% ಕಡಿಮೆ ಮಾಡಿ, ಸಾವಯವ ಕೃಷಿ ಮಾಡಿ. ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಕೃಷಿಯ ಮೇಲೆ ತುಂಬ ಪರಿಣಾಮ ಬೀರ್ತಕ್ಕಂಥದ್ದು ಕೀಟನಾಶಕ, ಕಳೆನಾಶಕ ಅಂತಾರೆ. ಕಳೆನಾಶಕ ಮೇಯ್ನು ಮತ್ತು ಗೊಬ್ಬರ, ರಾಸಾಯನಿಕ ಗೊಬ್ಬರದಿಂದ ಎರಡರಿಂದಲೂ ಬೀರ್ತಾ ಇದೆ. ಈಗೆಲ್ಲ ಆರ್ಗ್ಯಾನಿಕ್ ಮಾಡೋದೆಲ್ಲ ಬಿಟ್ಟಿದ್ದಾರೆ. ಎಲ್ಲ ದನಿನ ಗೊಬ್ಬರ ಬಳಸೋದು ಎಲ್ಲ ಕಮ್ಮಿ ಮಾಡಿದ್ದಾರೆ. ಎಲ್ಲದ ಸೀಮೆ ಗೊಬ್ಬರ ಮತ್ತು ಔಷಧಿ ಕೆಮಿಕಲ್, ಕಳೆನಾಶಕ, ಆರ್ಗ್ಯಾನಿಕ್ ಯಾವುದು ಯೂಸ್ ಮಾಡ್ತಿಲ್ಲ. ಹಂಗಾಗಿ ಪರಿಣಾಮ ಬೀರ್ತಾ ಇದೆ. ಸರ್, ಹಾಸನದಲ್ಲಿ ರೈತರು ಕೇಳ್ಪಟ್ಟಂಗೆ ಮುಖ್ಯ ವಾಣಿಜ್ಯ ಬೆಳೆ ಆಲೂಗಡ್ಡೆ ಆಗಿತ್ತು. ಈಗ ಆಲೂಗಡ್ಡೆ ಬರ್ತಾನೆ ಇಲ್ಲ. ಕಾರಣ ಏನು ಅಂತ? ಆಲೂಗಡ್ಡೆ ಬರ್ತಾ ಇಲ್ಲ ಅಂದರೆ ಕೆಮಿಕಲ್ ಯೂಸ್ ಜಾಸ್ತಿ ಮಾಡ್ತಿದ್ದಾರೆ. ಹಂಗಾಗಿ ಆರ್ಗ್ಯಾನಿಕ್ ಕಮ್ಮಿ ಮಾಡಿದ್ದಾರೆ. ದನಿನ ಗೊಬ್ಬರ ಎಲ್ಲ ಯೂಸ್ ಮಾಡ್ತಿಲ್ಲ. ಎಲ್ಲ ಸೀಮೆ ಗೊಬ್ಬರ ಯೂಸ್ ಮಾಡ್ತಿದ್ದಾರೆ. ಹಂಗಾಗಿ ಆಯ್ತದೆ. ಸರ್, ಮುಂದೆ ಮತ್ತೆ ಏನು ಕ್ರಮ ತಗೋಬೇಕು ಸರ್ ಇದಕ್ಕೆ? ಜನಗಳು ಎಲ್ಲ ತಿಳ್ಕೊಂಡು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ಬೇಕು. ಆರ್ಗ್ಯಾನಿಕ್ ಏನೇನು ಮೆಡಿಷನ್ ಬರ್ತಾವೆ ಯೂಸ್ ಮಾಡೋದ್ರಿಂದ ಮುಂದೆ ಭೂಮಿ ಫಲವತ್ತೆ ಮಾಡ್ಕೊಂಡು ಯೂಸ್ ಮಾಡಿದರೆ ಆಗುತ್ತೆ, ಆಲೂಗಡ್ಡೆ ಬರುತ್ತೆ. ಈ ಸತಿ ಮಾತ್ರ ಸ್ವಲ್ಪ ಜೋಳದಲ್ಲೆಲ್ಲ ಒಂದು ಸ್ವಲ್ಪ ರೋಗ ಬಂದು. ಯಾಕೆ ಬಂತು ರೋಗ ಅಂದರೆ ಏನು ಮಾಡ್ತೀವಿ, ದನಿನ ಗೊಬ್ಬರ ಕಮ್ಮಿ. ನಮ್ಮ ದನಿನ ಗೊಬ್ಬರ ಐತೆ ಸಾಕಷ್ಟು. ಈಗಲೂ ಕಮ್ಮಿ ಅಂದರೂ ಒಂದು 10 ಟ್ಯಾಕ್ಟ್ರ್ ಐತೆ, ಎಲ್ಲ ಹೊಲಕ್ಕೆ ಏರಿಸ್ತೀನಿ. ನಮ್ಮ ಜಾಗ ಅಲ್ದಲೇ ನಾನು ಬೇರೆ ಜಾಗ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡು ಅವಕ್ಕೂ ನಾನು ದನಿನ ಗೊಬ್ಬರ ಎಲ್ಲ ಹಾಕಿ ಮಾಡ್ತೀನಿ. ಇವಾಗಿ ನಮಗೆ ಕಾಫಿ ಇದೆ 2 ಎಕರೆ ಎತ್ತೂರಲ್ಲಿ. ಮತ್ತು ಆ ಕಾಫಿ ನೋಡ್ಕೆ ಬಂದೆ ಇಲ್ಲಿ ಕಾಫಿ ಮಾಡಿದ್ನಿ. ಕಾಫಿ ಈ ವಾತಾವರಣಕ್ಕೆ ಬರುತ್ತೆ ನೋಡಿ. ಅಲ್ಲಿ ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ರು, ರೈತರನ್ನ. ಜೋಳಕ್ಕೆ ಕೀಟ ಬಾಧೆ ತುಂಬ ಇದೆ, ಔಷಧಿ ಹೊಡಿತಾ ಇದ್ರು. ಅವ್ರು ಹೇಳ್ತಾರೆ ಔಷಧಿ ಹೊಡಿಲಿಲ್ಲ ಅಂತೇಳಂದ್ರೆ ಬರೋದೇ ಇಲ್ಲ, ಹೋಯ್ತವಣ್ಣ. ಮತ್ತೆ ಭೂಮಿಯಲ್ಲಿರೋ ಜೀವಾಣು ಸೂಕ್ಷ್ಮ ಜೀವ ಅಂದರೆ ಭೂಮಿಲಿ ಫಲವತ್ತಾಗಿ ಏನು ಇಲ್ವಲ್ಲ, ದನಿನ ಗೊಬ್ಬರನೇ ಹಾಕಕ್ವಲ್ಲ. ನೀವು ವರ್ಷ 2 ಬೆಳೆ ಬೋರ್ ಇಟ್ಕೊಂಡು 2 ಬೆಳೆ 3 ಬೆಳೆ ಮಾಡ್ತಾ ಹೋದರೆ ಭೂಮಿ, ಈಗ ನಾವು ಹೊಟ್ಟೆಗೆ ಅನ್ನ ತಿಂದಿರ್ತಾನೆ ಶಕ್ತಿ ಬರೋದು. ಅನ್ನನೇ ಇಲ್ಲ ಅಂದರೆ ಏನು ಬರ್ತೈತೆ? ಅಂದರೆ ನಿಮ್ಮ ಅಭಿಪ್ರಾಯ ಕಳೆನಾಶಕ, ಕೀಟನಾಶಕ ಹೊಡೆದೇ ಭೂಮಿ ಹಾಳಾಗೋಗಿರೋದು. ಭೂಮಿ ಹಾಳಾಗೋಗಿರೋದು ಗೊಬ್ಬರ, ಕಳೆನಾಶಕ ಇವೆರಡರಿಂದಲೇ ಭೂಮಿ ಏನೂ ಇಲ್ಲ. ನೀವು ಅದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ನಾವು ಯಾವಾಗಲೂ. ನೋಡಿ, ಕಾಫಿ ಗಿಡ ಹಾಕಿದ್ದೀನಿ. ಕಾಫಿ ಗಿಡ ಹಾಕಿದ್ದು ಮೆಣಸು ಗಿಡ ಹಾಕ್ತಾಯಿದ್ವಿ. ಇದಕ್ಕೆ ಒಂದು ಕಮ್ಮಿ ಅಂದರೂ ನೋಡಿ, ಆ ಪಪಾಯಿ ಗಿಡ ನೋಡಿ ಅಲ್ಲಿ ಹಾಕಿದ್ದೀವಿ. ಆ ಥರದ ಒಂದು 200 ಗಿಡ ಕೊಡಿಸ್ತೀವಿ ಬೆಳಕಿಗೆ, ನೆಳ್ಳಿಗೆ. ಈಗ ಕೀಟನಾಶಕ ಅವೆಲ್ಲವ ನೀವು ಉಪಯೋಗಿಸಲ್ವಾ? ಮಾಡ್ತೀವಿ ಅಂದರೆ ಅತಿ ಹೆಚ್ಚಿಗೆ ಹೊಡಿಯೋಕ್ಕಲ್ಲ, ಆದಷ್ಟು ಕಮ್ಮಿ ಮಾಡಿ. ಈಗ ಕಳೆನಾಶಕ ಹೊಡಿಬೇಕು, ಲೇಬರ್ ಸಿಕ್ಕಲ್ಲ. ಇವತ್ತು 500 ರೂಪಾಯಿ ಕೊಡ್ತೀನಿ ಅಂದರೆ ಒಬ್ಬರು ಲೇಬರ್ ಬರೋಲ್ಲ. ಅವಾಗೇ ಮಾಡ್ತೀವಿ, ಜೋಳಕ್ಕೆ ಕಳೆನಾಶಕ ಹೊಡಿಲೇಬೇಕು. ಕಳೆನಾಶಕ ಹೊಡೆಯೋದ್ರಿಂದ ಭೂಮಿ ಹಾಳಾಗುತ್ತಲ್ಲ. ಏನು ಮಾಡ್ತೀರಿ, ಎಲ್ಲರೂ ವಿಧಿನೇ ಇಲ್ಲ, ಹೊಡಿಲೇಬೇಕು. ಅದು ಒಂದು ಮಾತ್ರ ಹೊಡಿಲೇಬೇಕು. ಇಲ್ಲ ಅಂದರೆ ಕಳೆ ತೆಗಿಯೋಕ್ಕಾಗಲ್ಲ, ಭಾರಿ ಕಳೆ ಬಂದ್ಬಿಡುತ್ತೆ. ಏನು ಮಾಡ್ತಾರೆ? ಇದು ಕೇವಲ ರೈತರ ಸಮಸ್ಯೆಯಲ್ಲ, ಇದು ನಮ್ಮ ಎಲ್ಲರ ಭೂಮಿ, ನಮ್ಮ ಭವಿಷ್ಯ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್.